ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಮೊದಲ ದಿನ ಉಭಯ ಸದನಗಳಲ್ಲೂ ಕೂಡ ಸದ್ದು ಗದ್ದಲ ಇವತ್ತು ಏರ್ಪಟ್ಟಿತ್ತು. ಅದು ಕೂಡ ಮೇಲ್ಮನೆ ಅಂತ ಹೇಳಿದ್ರೆ ವಿಧಾನ ಪರಿಷತ್ನಲ್ಲೂ ಕೂಡ ವಕ್ಫ್ ವಿಚಾರವಾಗಿ ಗದ್ದಲ ಶುರುವಾಗಿತ್ತು. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರ್ತಾ ಹೋದಂಗೆಲ್ಲ ಅದಕ್ಕೆ ವಾದ ಪ್ರತಿವಾದ ಜಾಸ್ತಿ ಆಗ್ತಾ ಹೋಯಿತು. ನೋಡಿ, ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾರೆ, ಹಿಂದೆ ವಕ್ಫ್ ಬೋರ್ಡ್ಗೆ ಅಧಿಕಾರ ಕಾಂಗ್ರೆಸ್ ಕೊಟ್ಟಿದೆ, ಮನಮೋಹನ್ ಸಿಂಗ್ ಪರಮಾಧಿಕಾರ ಕೊಟ್ಟರು, ಈಗ ಅಧಿಕಾರ ಪರಮಾಧಿಕಾರ ಹೋಗಿ ಸರ್ವಾಧಿಕಾರ ಆಗೋಗಿದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಆನಂತರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಾತಿಗೆ ಪ್ರಿಯಾಂಕ್ ಖರ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನಿಮ್ಮ ಅವಧಿಯಲ್ಲಿ ಹೆಚ್ಚು ನೋಟಿಸ್ ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರು ಕೌಂಟರ್ ಕೊಟ್ಟರು. ಮತೀಯವಾದದ ಬಗ್ಗೆ ಯಾಕೆ ಮಾತನಾಡಬೇಕು ಅಂತ ಹೇಳಿ ಮತ್ತೊಂದು ಕಡೆ BK ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ರು. ಹಿಂದೆ ಭಾರತದ ವಿಭಜನೆ ಆಗಿದ್ಯಾಕೆ ಅಂತ ಹೇಳಿ CT ರವಿ ಮತ್ತೊಂದು ಪ್ರಶ್ನೆಯನ್ನು ಎಸೆದರಲ್ಲಿ ಇಂಡಿಯಾ ಪಾಕಿಸ್ತಾನ ವಿಭಜನೆಗೆ ಸಾವರ್ಕರ್ ಕಾರಣ, ಇದರ ಬಗ್ಗೆಯೂ ಕೂಡ ಚರ್ಚೆ ಆಗಲಿ, ನಾವು ಸಿದ್ಧ ಅಂತ ಹೇಳಿ BK ಹರಿಪ್ರಸಾದ್ ಪ್ರತ್ಯುತ್ತರ ಕೊಟ್ಟರು. ಈಗ ವಕಫ್ಗೆ ಇಂದಿನಿಂದ ದಾನ ಬಂದಿರೋದು, ನೀವು ದರ್ಗಾ ಕಟ್ಟಿರೋದಿರ್ಬೋದು ಅಥವಾ ಕಬರಸ್ಥಾನಗಳಿರ್ಬೋದು, ಅದನ್ನೆಲ್ಲ ನೀವು ರಕ್ಷಣೆ ಮಾಡೋದ್ರಲ್ಲಿ ಅದೇನು ಇದಿಲ್ಲ. ಅಲ್ಲಿ ಏನು ಓದಿ ಹೇಳಿದ್ರು ಯಾವುದೇ ಸರ್ಕಾರ ಈ ವಕಫ್ ಅಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಹಿಂದೆ ಬಂದಿರತಕ್ಕಂಥದ್ದು ಹೌದು ನಿಜ, 74ರ ನಂತರ ಬಂದಿರತಕ್ಕಂಥದ್ದು ಇದೆಯಲ್ಲ, ಇದು ಸೃಷ್ಟಿ. ಈಗ ಒಮ್ಮೆಲೆ ರೈತನಿಗೆ ನಿಮ್ದಲ್ಲ ಇದು ಅಂತ ಹೇಳಿದ್ರೆ ಎದೆ ಬಡ್ಕೊಂಡು ಸಾಯ್ತಾರೆ. ಇದನ್ನ ನಾವು ನೋಡ್ಬೇಕಾ? ಮಠಮಾನ್ಯಗಳದು ಅಷ್ಟೇ, ಕಾಲದಿಂದ ಉಳಿಸ್ಕೊಂಡು ಬಂದಿರ್ತಾರೆ. ಭೂಮಿ ಅಂತಂದ್ರೆ ಇವತ್ತಿಗೂ ಕೂಡ ಎಷ್ಟೋ ಜನರು ಭೂಮಿ ಇಲ್ಲದೆ ಇರತಕ್ಕಂಥ ಜನ ನಮ್ಮಲ್ಲಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ 1 ಎಕರೆ 2 ಎಕರೆ ಕೊಟ್ಟಿದ್ದಾರೆ. ಅವು ಕೂಡ ಇತ್ತೀಚೆಗೆ ಕೊಟ್ಟಿರೋದು. ಅದು ಅದರಲ್ಲೂ ಕೂಡ ವಕಫ್ ಅಂತ ಬಂದ್ರೆ ಅದು ಏನಾಗಬೇಕು ಪರಿಸ್ಥಿತಿ? ಖರೀದಿ ಮಾಡಿ ಕೊಟ್ಟಿರ್ತಕ್ಕಂಥ ಭೂಮಿಗಳವು. ಇಂಥ ಪರಿಸ್ಥಿತಿಯನ್ನ ನಾವು ಎದುರು ನೋಡ್ತಾ ಇದ್ದೀವಿ. ಇಲ್ಲ, ನೀವೀಗ ಸಭಾಪತಿಗಳೇ, ತಿದ್ದುಪಡಿ ಮಾಡಿದಾಗ ಸಂವಿಧಾನದ ಬಗ್ಗೆ ತಪ್ಪು ಹೇಳಿಕೆಗಳನ್ನ ಕೊಡ್ತಕ್ಕಂಥ ತಪ್ಪು ಈ ಸದನದಲ್ಲಿ, ಅದ್ರೂ ಸಹ ಮೇಲ್ಮನೆಯಲ್ಲಿ ಮತ್ತೆ 1954 ಇಸ್ವಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂತ ವಕ್ಫ್ ಆಕ್ಟ್ ಏನಿದೆ, ಅದನ್ನ 1995 ಅಲ್ಲಿ ರಿಪೀಲ್ ಮಾಡಿ ಹೊಸ ಆಕ್ಟ್ ತಂದಿರ್ತಕ್ಕಂಥದ್ದು. ಅದು ಅದನ್ನ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಲ್ಲ, ಕಂಪ್ಲೀಟ್ ಆಕ್ಟ್ ನ ತೆಗೆದು ಹೊಸ ಆಕ್ಟ್ ಮಾಡಿದ್ದು. ಆ ನಂತರ 2013ರಲ್ಲಿ ಈ ಒಂದು ಸಣ್ಣ ಆಕ್ಟ್ ಅನ್ನ ತಗೊಂಡು ಬಂದ್ರಾಗ ಹಿಮಾಚಲ್, ಹರಿಯಾಣ, ಪಂಜಾಬ್ನ ಸೇರಿಸಿ ಅಲ್ಲಿರ್ತಕ್ಕಂಥ ಸ್ಮಶಾನಗಳಾಗಲಿ, ಇಮಾಮ್ ಬಾವರ ಅಂತೇಳಿ ಇವರು 4-5 ಸಂಸ್ಥೆಗಳಿದೆ, ಅದ್ರ ಲ್ಯಾಂಡ್ ಬಗ್ಗೆ ಇತ್ತೆ ವಿನಃ ಸಂಪೂರ್ಣವಾಗಿ ಅಧಿಕಾರ ಬೇರೆಯವ್ರಿಗೆ ಇರಲಿಲ್ಲ. ಈಗ ವಕಫ್ಗೆ